ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿರುಚಾವಿ ಬ್ಲಾಗ್ಸ್. ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಕ್ಯಾರೆಟ್ ಕೀರ್ ಮಾಡೋಕೆ ಏನೇನು ಬೇಕು ಅಂತ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್. ಕ್ಯಾರೆಟ್ ಕೀರ್ ಮಾಡಲಿಕ್ಕೆ ಮೇನಾಗಿ ಕ್ಯಾರೆಟ್ ಬೇಕು. ನಾನು 6 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಅದಕ್ಕೆ ಬಾದಾಮ, ಗೋಡಂಬಿ, ನಾನು ಇದೆರಡನ್ನೂ ಸ್ವಲ್ಪ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಹಾಗೆ 2 ಬೌಲ್ ಶುಗರ್ ಬೇಕು, 1 ಬೌಲ್ ತುಪ್ಪ, ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ಅರ್ಧ ಲೀಟ್ರ್ ಹಾಲು ಬೇಕು. ಇವಾಗ ನಾನು ಬಾದಾಮ, ಗೋಡಂಬಿನ 2 ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ನಾನಿವಾಗ ಬಾದಾಮ್ ಗೋಡಂಬಿನ ಮಿಕ್ಸಿಲಿ ತರಿಯಾಗಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಕ್ಯಾರೆಟ್ ಕೀರ್ ರೆಡಿ ಮಾಡೋಣ, ಬನ್ನಿ ಫ್ರೆಂಡ್ಸ್. ಕೀರ್ ಮಾಡಲಿಕ್ಕೆ ನಾನು ಫಸ್ಟ್ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡ್ಕೊತೀನಿ. ಫಸ್ಟು ತುಪ್ಪ ಹಾಕಬೇಕು, 1 ಬೌಲ್. ಫುಲ್ 1 ಬೌಲ್ ತುಪ್ಪ ಹಾಕಿದ್ದೀನಿ. ಒಂದು ಸ್ವಲ್ಪ ಕಾದ್ಮೇಲೆ ಕ್ಯಾರೆಟ್ ಹಾಕೊಳ್ಳೋಣ. ಫ್ರೆಂಡ್ಸ್, ಇವಾಗ ತುಪ್ಪ ಕಾಯಿದೆ. ಇವಾಗ ಕ್ಯಾರೆಟ್ ಹಾಕೊಳ್ಳೋಣ. ತುಪ್ಪದಲ್ಲಿ ಕ್ಯಾರೆಟ್ ಚೆನ್ನಾಗಿ ಫ್ರೈ ಆಗಬೇಕು. ಇದು ಭಾಳ ಚೆನ್ನಾಗಾಗುತ್ತೆ ಸ್ವೀಟು. ಇವಾಗ ನಾನಿದನ್ನ ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ತೀನಿ. ಒಂದು 5 ಮಿನಿಟ್ಸ್ ಈ ತುಪ್ಪದಲ್ಲೇ ಇದನ್ನು ಫ್ರೈ ಮಾಡಬೇಕು. ಇದು ಫುಲ್ ಚೆನ್ನಾಗಿ ತುಪ್ಪದಲ್ಲೇ ಬಾಯ್ಲ್ ಆಗಬೇಕು. ಇದಕ್ಕೆ ಯಾವುದೇ ರೀತಿಯಾಗಿ ನೀರು ಹಾಕಬಾರ್ದು. ಫ್ರೆಂಡ್ಸ್, ಇವಾಗ ಇದು ತುಪ್ಪದಲ್ಲಿ ಹುರಿದಿದೆ. ನಾನಿವಾಗ 2 ಬೌಲ್ ಸಕ್ಕರೆನ ಹಾಕ್ತೀನಿ. 2 ಬೌಲ್ ಸಕ್ಕರೆ ಹಾಕ್ತೀನಿ. ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕ್ತೀನಿ. ಇವಾಗ ಇದನ್ನು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸಕ್ಕರೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನು ಇವಾಗ ಇದು ಬಾದಾಮ್ ಗೋಡಂಬಿ ಪೌಡರ್ನ ಇನ್ನೊಂದು 2 ಸ್ಪೂನ್ ತುಪ್ಪದಲ್ಲಿ ನಾನು ಬೇರೆ ಕಡಾಯಲ್ಲಿ ಫ್ರೈ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಇನ್ನೊಂದು 2 ಅಥವಾ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಬಾದಾಮ್ ಗೋಡಂಬಿದು ಏನು ನಾನು ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದ್ರ ಜೊತೆ ಹುರಿದು ಇದಕ್ಕೆ ಮಿಕ್ಸ್ ಮಾಡ್ತೀನಿ. ನಾನು ಇದ್ರ ಜೊತೆ ಇದನ್ನು ತುಪ್ಪದಲ್ಲಿ ಹುರ್ಕೋತೀನಿ. ಬಾದಾಮ್ ಗೋಡಂಬಿ ಪೌಡರ್ ಆ್ಯಕ್ಚುಲಿ ಭಾಳ ಟೇಸ್ಟ್ ಅಂದ್ರೆ ಇದು ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಹಾಕೋದನ್ನೇ ಈ ಕೀರಿಗೆ ಸ್ಪೆಷಲಿಟಿ. ಹಾಗೆ ಹಾಕಿದರೆ ಅದು ಅಷ್ಟು ಟೇಸ್ಟ್ ಬರೋಂಗಿಲ್ಲ. ಈ ಥರ ತುಪ್ಪದಲ್ಲಿ ಹುರಿದು ಹಾಕಿ ನೋಡಿ, ಒಂದ್ಸಲಿ ಚೆನ್ನಾಗಿರುತ್ತೆ. ಇವಾಗ ಇದು ತುಪ್ಪದಲ್ಲಿ ಹುರಿದು ನಾನು ಇದಕ್ಕೆ ಹಾಲು ಮಿಕ್ಸ್ ಮಾಡ್ತೀನಿ. ಇವಾಗ ನೋಡಿ ತುಪ್ಪ ಬಿಡ್ತಾ ಇದೆ. ಇವಾಗ ನಾನು ಹಾಲು ಮಿಕ್ಸ್ ಮಾಡ್ತೀನಿ. ನಿಮ್ಗೆ ಆಗಲೇ ಸಕ್ಕರೆ ಜಾಸ್ತಿ ಆಗಿದೆ ಅಂತ ಅನಿಸ್ಬೋದು, ಬಟ್ ನಾವು ಹಾಲು ಜಾಸ್ತಿ ಹಾಕೋದ್ರಿಂದ ಅದೆರಡೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದು ಕೀರ್ ಅನ್ನೋದಕ್ಕೆ ಸ್ವಲ್ಪ ಲಿಕ್ವಿಡ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ಹಾಲಲ್ಲಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುಡ್ಕೊಂಡು ಇದಕ್ಕೆ ಹಾಕೋತೀನಿ. ಫ್ರೆಂಡ್ಸ್, ನಾನು ಇವಾಗ ಡ್ರೈ ಫ್ರೂಟ್ಸ್ ಹುರ್ಕೊಂಡಿರೋದನ್ನ ಇದಕ್ಕೆ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಒಂದು ಸ್ವಲ್ಪ ಕುದೀಲಿ. ನೋಡಿ ಫ್ರೆಂಡ್ಸ್, ನಮ್ಮ ಕೀರ್ ಇವಾಗ ರೆಡಿ ಆಯಿತು. ನಾನು ಇವಾಗ ಆಫ್ ಮಾಡ್ತೀನಿ. ಇವಾಗ ನಾನು ನಿಮಗೆ ಸರ್ವ್ ಮಾಡಿಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ನಾನು ಮಾಡಿರುವಂಥ ಕ್ಯಾರೆಟ್ ಕೀರ್ ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ. ಒಂದ್ಸಲಿ ನೀವು ಮನೇಲಿ ಟ್ರೈ ಮಾಡಿ. ನಾನು ಮಾಡೋ ಕುಕಿಂಗ್ ಬಾಕ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.